ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಟ್ರಾನ್ಸ್ಫಾರ್ಮರ್ ರಿಲೇಟೆಡ್ ಎಂಟ್ರಿ ಕ್ವಶನ್ಸ್ನ ಬಗ್ಗೆ ನೋಡೋಣ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟಿಂದ ಫುಲ್ಲಾಗಿ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೀವು ಏನಾದರೂ ಒಂದು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಿದ್ರೆ ಟ್ರಾನ್ಸ್ಫಾರ್ಮರ್ ರಿಲೇಟೆಡ್ ಆಗಿ ಏನೇನು ಎಂಟ್ರಿ ಕ್ವಶನ್ಸ್ನ ಕೇಳ್ಬೋದು ಅಂತ ಈ ವಿಡಿಯೋದಿಂದ ನೀವು ತಿಳ್ಕೊಬೋದು. ಸೊ ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ ಗಂಟ ನೋಡಿ. ಸೊ ಫಸ್ಟ್ ಡೈರೆಕ್ಟಾಗಿ ಎಂಟ್ರಿ ಕ್ವಶನ್ಸ್ಗೆ ಹೋಗೋಣ. ಸೊ ಫಸ್ಟ್, ವಾಟ್ ಈಸ್ ಎ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಇಟ್ ಫಂಕ್ಷನ್ ಅಂತ ಕೇಳಿದಾಗ ನೀವು ಏನಂತ ಆನ್ಸರ್ ಮಾಡ್ತೀನಿ ಅಂದರೆ, ಸೊ ಟ್ರಾನ್ಸ್ಫಾರ್ಮರ್ ಈಸ್ ಎ ಸ್ಟಾಟಿಕ್ ಎಕ್ವಿಪ್ಮೆಂಟ್ ವಿಚ್ ಟ್ರಾನ್ಸ್ಫರ್ ಎಲೆಕ್ಟ್ರಿಕಲ್ ಎನರ್ಜಿ ಫ್ರಮ್ ಒನ್ ಸರ್ಕ್ಯೂಟ್ ಟು ಅನದರ್ ಸರ್ಕ್ಯೂಟ್, ಐದರ್ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ದ ವೋಲ್ಟೇಜ್ ವಿತೌಟ್ ಚೇಂಜಿಂಗ್ ದ ಫ್ರೀಕ್ವೆನ್ಸಿ. ಹಂಗಂದರೆ ಟ್ರಾನ್ಸ್ಫಾರ್ಮರ್ ಒಂದು ಸ್ಟಾಟಿಕ್ ಎಕ್ವಿಪ್ಮೆಂಟ್, ಹಂಗಂದರೆ ಯಾವುದೇ ರೀತಿಯ ಮೂವ್ ಆಗಲ್ಲ. ಟ್ರಾನ್ಸ್ಫಾರ್ಮರ್ ಬಂದು ಒಂದೇ ಜಾಗದಲ್ಲಿ ಸ್ಟೇಷನರಿ ಆಗಿರುತ್ತೆ. ಇದೇನು ಮಾಡುತ್ತೆ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿನ ಒಂದು ಸರ್ಕ್ಯೂಟಿಂದ ಅನದರ್ ಸರ್ಕ್ಯೂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ ವಿತೌಟ್ ಚೇಂಜಿಂಗ್ ದ ಫ್ರೀಕ್ವೆನ್ಸಿ. ಓಕೆನಾ? ಸೊ ಅದು ಐದರ್ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ದ ವೋಲ್ಟೇಜ್ ವಿತೌಟ್ ಚೇಂಜಿಂಗ್ ದ ಫ್ರೀಕ್ವೆನ್ಸಿ. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವಾಟ್ ಈಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಟ್ರಾನ್ಸ್ಫಾರ್ಮರ್? ಸೊ ಹಂಗಂತ ಕೇಳಿದ ತಕ್ಷಣ ನೀವೇನಂತ ಆನ್ಸರ್ ಮಾಡ್ತೀನಿ ಅಂದರೆ, ಟ್ರಾನ್ಸ್ಫಾರ್ಮರ್ ವರ್ಕಿಂಗ್ ಪ್ರಿನ್ಸಿಪಲ್ ಇಸ್ ಎ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳಿ ಸಾಕು, ಬೇರೆ ಏನೂ ಬೇಡ. ಓಕೆನಾ? ಸೊ ನೆಕ್ಸ್ಟ್ ಏನಾದರೂ ಎಕ್ಸ್ಪ್ಲನೇಷನ್ ನಿಮಗೆ ಬೇಕು ಅಂದರೆ, ವೆನ್ ಪ್ರೈಮರಿ ವೈಂಡಿಂಗ್ ಎನರ್ಜೈಸ್ಡ್ ಬೈ ದ ಸಪ್ಲೈ ವೋಲ್ಟೇಜ್, ಅಂದರೆ ಪ್ರೈಮರಿ ವೈಂಡಿಂಗ್ ಬಂದು ಸಪ್ಲೈ ವೋಲ್ಟೇಜ್ನ ಎನರ್ಜೈಸ್ ಆಗಿದಾಗ ಕರಸ್ಪಾಂಡಿಂಗ್ ಆಗಿ ಈಕ್ವಲ್ ಆಗಿ ಸೆಕೆಂಡರಿ ವೈಂಡಿಂಗ್ನಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಸೊ ಇದು ಯಾವ ರೀತಿ ಆಗುತ್ತೆ ಅಂದರೆ, ಪ್ರೈಮರಿ ಮತ್ತು ಸೆಕೆಂಡರಿ ವೈಂಡಿಂಗ್ನ ಮಧ್ಯದಲ್ಲಿ ಮ್ಯೂಚುವಲ್ ಇಂಡಕ್ಷನ್ ಕ್ರಿಯೇಟ್ ಆಗುತ್ತೆ. ಒಂದು ರೀಸನಿಂದ ಪ್ರೈಮರಿ ವೈಂಡಿಂಗ್ ನಾವು ಸಪ್ಲೈನ ಕೊಟ್ಟಾಗ ಅದರಲ್ಲಿ ಫ್ಲೆಕ್ಸ್ ಪ್ರೊಡ್ಯೂಸ್ ಆಗಿ ಆ ಫ್ಲೆಕ್ಸ್ ಬಂದು ಮ್ಯಾಗ್ನೆಟಿಕ್ ಕೋರ್ನ ಮುಖಾಂತರ ಸೆಕೆಂಡರಿ ವೈಂಡಿಂಗ್ಗೆ ಟ್ರಾನ್ಸ್ಫರ್ ಆಗಿ ಆ ಸೆಕೆಂಡರಿ ವೈಂಡಿಂಗ್ನಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಸೊ ಇದೇ ಟ್ರಾನ್ಸ್ಫಾರ್ಮರ್ನ ವರ್ಕಿಂಗ್ ಪ್ರಿನ್ಸಿಪಲ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಮೂರನೇ ಕ್ವಶನ್, ಸೊ ಕ್ಯಾನ್ ವಿ ಯೂಸ್ ಎ ಟ್ರಾನ್ಸ್ಫಾರ್ಮರ್ ಇನ್ ಎ DC ಸಿಸ್ಟಮ್ ಅಂತ ಕೇಳ್ತಾರೆ. ಟ್ರಾನ್ಸ್ಫಾರ್ಮರ್ನ DC ಸಪ್ಲೈನಲ್ಲಿ ಯೂಸ್ ಮಾಡ್ಬೋದು ಅಂತ ಕೇಳ್ತಾರೆ. ನಾವು ಅದಕ್ಕೆ ಆನ್ಸರ್ ತಕ್ಷಣ ನೋ ಅಂತ ಆನ್ಸರ್ ಮಾಡಬೇಕು. ಏಕೆಂದರೆ DC ವೋಲ್ಟೇಜ್ನ ನೀವು ಪ್ರೈಮರಿ ವೈಂಡಿಂಗ್ಗೆ ಅಪ್ಲೈ ಮಾಡಿದರೆ ಪ್ರೈಮರಿ ವೈಂಡಿಂಗಲ್ಲಿ ಕಾನ್ಸ್ಟೆಂಟಾಗಿ ಕರೆಂಟ್ ಫ್ಲೋ ಆಗುತ್ತೆ. ಯಾವುದೇ ರೀತಿಯ ವೇರಿಯೇಷನ್ ಇರಲ್ಲ AC ವೋಲ್ಟೇಜ್ ರೀತಿ. ಇದರಿಂದ ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಕೂಡ ಕಾನ್ಸ್ಟೆಂಟಾಗಿ ಇಂಡ್ಯೂಸ್ ಆಗುತ್ತೆ ಪ್ರೈಮರಿ ವೈಂಡಿಂಗಲ್ಲಿ. ಈ ರೀತಿ ಆದಾಗ ಪ್ರೈಮರಿ ಮತ್ತು ಸೆಕೆಂಡರಿ ವೈಂಡಿಂಗ್ಗಳ ನಡುವೆ ಯಾವುದೇ ರೀತಿಯ ರಿಯಾಕ್ಷನ್ ಆಗಲ್ಲ. ಮ್ಯೂಚುವಲ್ ಇಂಡಕ್ಷನ್ ಕ್ರಿಯೇಟ್ ಆಗಲ್ಲ. ಸಪೋಸ್ ಆದ್ರೂ ಸೆಕೆಂಡರಿ ವೈಂಡ್ನಲ್ಲಿ EMF ಇಂಡ್ಯೂಸ್ ಆದರೆ ಪ್ರೈಮರಿ ವೈಂಡಿಂಗ್ನಲ್ಲಿ ಹೆವಿ ಕರೆಂಟ್ ಫ್ಲೋ ಆಗುತ್ತೆ. ಇದರಿಂದ ಪ್ರೈಮರಿ ವೈಂಡಿಂಗ್ನಲ್ಲಿ ಬರ್ನ್ ಆಗುತ್ತೆ, ವೈಂಡಿಂಗ್ಸ್ ಬಂದು ಬರ್ನ್ ಆಗುತ್ತೆ, ಅದರಿಂದ ಡ್ಯಾಮೇಜ್ ಆಗುತ್ತೆ. ಸೊ ಏಕೆ ಅಂದರೆ ಪ್ರೈಮರಿ ವೈಂಡಿಂಗ್ ಬಂದು ಲೋ ಇಂಪಿಡೆನ್ಸ್ ಅಥವಾ ಒನ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಮಾತ್ರ ಇರುತ್ತೆ. ಈ ಒಂದು ರೀಸನಿಂದ ಪ್ರೈಮರಿ ವೈಂಡಿಂಗ್ಗೆ ಟ್ರಾನ್ಸ್ಫಾರ್ಮರ್ಗೆ ನಾವು ಸಪ್ಲೈನ ಕೊಟ್ಟರೆ ಟ್ರಾನ್ಸ್ಫಾರ್ಮರ್ನ ಪ್ರೈಮರಿ ವೈಂಡಿಂಗ್ ಬಂದು ಡ್ಯಾಮೇಜ್ ಆಗುತ್ತೆ. ಓಕೆನಾ? ಸೊ DC ಸಪ್ಲೈನ ಕೊಟ್ಟರೆ ಟ್ರಾನ್ಸ್ಫಾರ್ಮರ್ ಬಂದು DC ಸಪ್ಲೈನಲ್ಲಿ ವರ್ಕ್ ಆಗಲ್ಲ. ಸೊ ನಾಲ್ಕನೇ ಕ್ವಶನ್, ವಾಟ್ ಈಸ್ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಅಂತ ಕೇಳ್ತಾರೆ. ಸೊ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಅಂದರೆ ಇಟ್ ಈಸ್ ಎ ಟ್ರಾನ್ಸ್ಫಾರ್ಮರ್ ಯೂಸ್ಡ್ ಟು ಐಸೋಲೇಟ್ ದ ಟು ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಹಂಗಂದರೆ ಎರಡು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನ ಐಸೋಲೇಟ್ ಮಾಡಲು ಈ ಐಸೋಲೇಟ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತಾರೆ. ಸೊ ಮೇಯ್ನಾಗಿ ಈ ಟ್ರಾನ್ಸ್ಫಾರ್ಮರ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ, ಪ್ರೊಟೆಕ್ಟ್ ದ ಸೆಕೆಂಡರಿ ಸರ್ಕ್ಯೂಟ್ ವೆನ್ ಎ ಫಾಲ್ಟ್ ಅಕರ್ಡ್ ಇನ್ ದ ಪ್ರೈಮರಿ ಸರ್ಕ್ಯೂಟ್. ಹಂಗಂದರೆ ಸೆಕೆಂಡರಿ ಸರ್ಕ್ಯೂಟ್ನ ನಾವು ಪ್ರೊಟೆಕ್ಟ್ ಮಾಡಲು ಇದನ್ನು ಯೂಸ್ ಮಾಡ್ತೀವಿ. ಯಾವಾಗಲಾದರೂ ಪ್ರೈಮರಿ ಸರ್ಕ್ಯೂಟ್ನಲ್ಲಿ ಫಾಲ್ಟ್ ಅಕರ್ ಆದರೆ ಇದು ಸೆಕೆಂಡರಿ ಸರ್ಕ್ಯೂಟ್ಗೆ ಪವರ್ನ ಫ್ಲೋ ಮಾಡಲ್ಲ. ಓಕೆನಾ? ಸೊ ಒಂದು ರೀಸನಿಂದ ಈ ಐಸೋಲೇಟೆಡ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತೀವಿ. ಈ ಟ್ರಾನ್ಸ್ಫಾರ್ಮರ್ ಪ್ರೈಮರಿ ಮತ್ತು ಸೆಕೆಂಡರಿ ವೈಂಡಿಂಗ್ ಬಂದು ಸೇಮ್ ನಂಬರ್ ಆಫ್ ಟರ್ಮ್ಸಿಂದ ಆಗಿರುತ್ತೆ. ಇವಾಗ ಪ್ರೈಮರಿ ವೈಂಡಿಂಗ್ ಒಂದು 50 ನಂಬರ್ಸಿಂದ ಆಗಿದರೆ 50 ನಂಬರ್ಸ್ ಆಫ್ ಟರ್ಮ್ಸಿಂದ ಆಗಿದರೆ, ಅದೇ ರೀತಿ ಸೆಕೆಂಡರಿ ವೈಂಡಿಂಗ್ ಕೂಡ 50 ನಂಬರ್ ಆಫ್ ಟರ್ಮ್ಸಿಂದ ಆಗಿರುತ್ತೆ. ಅದಕ್ಕೆ ಈ ಐಸೋಲೇಟೆಡ್ ಟ್ರಾನ್ಸ್ಫಾರ್ಮರ್ನ 1:1 ಟ್ರಾನ್ಸ್ಫಾರ್ಮರ್ ಅಂತಲೂ ಕೂಡ ಕರೀತಾರೆ. ಹಂಗಂದರೆ ದ ರೇಷಿಯೋ ವಿಲ್ ಬಿ ಈಕ್ವಲ್ ಟು 1 ಅಂತ. ಸೊ ನೆಕ್ಸ್ಟ್ ಐದನೇ ಕ್ವಶನ್, ವೈ ಲ್ಯಾಮಿನೇಷನ್ ಈಸ್ ಯೂಸ್ಡ್ ಇನ್ ದ ಕೋರ್ ಆಫ್ ದ ಟ್ರಾನ್ಸ್ಫಾರ್ಮರ್? ಹಂಗಂದರೆ ಟ್ರಾನ್ಸ್ಫಾರ್ಮರ್ನ ಕೋರ್ ಇರುತ್ತಲ್ಲ ಅದರಲ್ಲಿ ಲ್ಯಾಮಿನೇಷನ್ ಮಾಡಿರ್ತಾರೆ. ಸೊ ಏನು ರೀಸನ್ಗೋಸ್ಕರ ಮಾಡಿರ್ತಾರೆ ಅಂದರೆ ಅಂತ ಕೇಳ್ತಾರೆ. ಸೊ ಆ ರೀತಿ ಕೇಳಿದಾಗ ನೀವು ಟು ಮಿನಿಮೈಸ್ ದ ಎಡ್ಡಿ ಕರೆಂಟ್ ಲಾಸಸ್. ಸೊ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಡ್ಡಿ ಕರೆಂಟ್ ಲಾಸಸ್ನ ಬಗ್ಗೆ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ಆ ಎಡ್ಡಿ ಕರೆಂಟ್ ಲಾಸಸ್ನ ಯಾವ ರೀತಿ ಮಿನಿಮೈಸ್ ಮಾಡಿದ್ದಾರೆ ಅಂತ ನೋಡಿ. ಲ್ಯಾಮಿನೇಷನ್ ಮಾಡಿ ಕೋರ್ನ ಲ್ಯಾಮಿನೇಷನ್ ಮಾಡಿ ಯಾವ ರೀತಿ ಮಿನಿಮೈಸ್ ಮಾಡಿದ್ದಾರೆ ಅಂತ ನೋಡಿ. ಸರಿನಾ? ಸೊ
ಟ್ರಾನ್ಸ್ಫಾರ್ಮರ್ನ ಕೋರ್ನ ಯಾಕೆ ಲ್ಯಾಮಿನೇಷನ್ ಮಾಡಿರ್ತಾರೆ ಅಂದರೆ ಎಡಿ ಕರೆಂಟ್ ಲಾಸ್ನ ಮಿನಿಮೈಸ್ ಮಾಡೋಕ್ಕೆ ಯೂಸ್ ಮಾಡಿರ್ತಾರೆ ಅಂತ ಆನ್ಸರ್ ಹೇಳಿ, ಸರಿನಾ. ಸೊ ನೆಕ್ಸ್ಟ್ 6ನೇ ಕ್ವಶನ್, ವೇರ್ ಆರ್ ಕೋರ್ ಆ್ಯಂಡ್ ಶೆಲ್ ಟೈಪ್ ಕನ್ಸ್ಟ್ರಕ್ಷನ್ ಈಸ್ ಸೂಟಬಲ್ ಫಾರ್ ಎ ಟ್ರಾನ್ಸ್ಫಾರ್ಮರ್. ಹಂಗಂದರೆ ಕೋರ್ ಮತ್ತು ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ನ ಎಲ್ಲಿ ಯೂಸ್ ಮಾಡಿದ್ರೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ನ ಮೋಸ್ಟ್ಲಿ ಹೈ ವೋಲ್ಟೇಜ್ ಅಪ್ಲಿಕೇಶನ್ಗಳಲ್ಲಿ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ಗೆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್, ಪವರ್ ಟ್ರಾನ್ಸ್ಫಾರ್ಮರ್, ಆಟೋ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತಾರೆ. ಸೊ ಹಾಗಾದರೆ ಈ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಲೋ ವೋಲ್ಟೇಜ್ ಅಪ್ಲಿಕೇಶನ್ಗಳಲ್ಲಿ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ಗೆ ಎಲೆಕ್ಟ್ರಾನಿಕ್ಸ್ ಸರ್ಕ್ಯೂಟ್ಗಳಲ್ಲಿ ಚಿಕ್ಕ ಚಿಕ್ಕ ಟ್ರಾನ್ಸ್ಫಾರ್ಮರ್ ಬರುತ್ತಲ್ಲ, ಸೊ ಅಲ್ಲಿ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ 7th ಕ್ವಶನ್, ವಾಟ್ ಈಸ್ ದ ಎಸೆನ್ಷಿಯಲ್ ಪಾರ್ಟ್ ಆಫ್ ಟ್ರಾನ್ಸ್ಫಾರ್ಮರ್. ಎಕ್ಸಾಂಪಲ್ಗೆ ನಿಮ್ಮ ಹತ್ರ ಒಂದು ಟ್ರಾನ್ಸ್ಫಾರ್ಮರ್ ಪಿಕ್ಚರ್ನ ತೋರಿಸ್ತಾರೆ. ಆ ರೀತಿ ತೋರಿಸಿದಾಗ ಪಾರ್ಟ್ನ ಐಡೆಂಟಿಫೈ ಮಾಡಿದ ನಂತರ ಕೇಳಿದ್ರೆ, ಸೊ ಫಸ್ಟ್ ಇನ್ಸೈಡ್ನಲ್ಲಿ ಮೇಯ್ನಾಗಿ ಮ್ಯಾಟಿಕ್ ಸರ್ಕ್ಯೂಟ್ ಕನ್ಸಿಸ್ಟಿಂಗ್ ಆಫ್ ಎ ಲ್ಯಾಮಿನೇಟೆಡ್ ಐರನ್ ಕೋರ್. ಒಳ್ಳೆ ಒಂದು ಮ್ಯಾಟಿಕ್ ಸರ್ಕ್ಯೂಟ್ ಇರುತ್ತೆ, ಐ ಮೀನ್ ವೈಂಡಿಂಗ್ ಮಾಡಿರುತ್ತಲ್ಲ, ಸೊ ಅದೇ ಮ್ಯಾಟಿಕ್ ಸರ್ಕ್ಯೂಟ್ ಆಗಿರುತ್ತೆ. ಅದನ್ನು ಲ್ಯಾಮಿನೇಟೆಡ್ ಐರನ್ ಕೋರಿಂದ ಮಾಡಿರ್ತಾರೆ. ಅದು ಫಸ್ಟ್ ಒನ್. ಸೊ ಸೆಕೆಂಡ್ ಒನ್ ಪ್ರೈಮರಿ ವೈಂಡಿಂಗ್ ಇರುತ್ತೆ. ಮೂರನೇದು ಸೆಕೆಂಡರಿ ವೈಂಡಿಂಗ್, ಪ್ರೈಮರಿ ವೈಂಡಿಂಗ್, ಸೆಕೆಂಡರಿ ವೈಂಡಿಂಗ್ ಇರುತ್ತೆ. ಸೊ ನಾಲ್ಕನೇದು ಟ್ಯಾಂಕ್ ಫಿಲ್ಡ್ ವಿತ್ ದ ಇನ್ಸುಲೇಟಿಂಗ್ ಆಯಿಲ್, ಐ ಮೀನ್ ಫುಲ್ ಟ್ಯಾಂಕ್ ಇರುತ್ತಲ್ಲ, ಒಳ್ಳೆ ವೈಂಡಿಂಗ್ ಕೋರ್ಸ್ ಇರುತ್ತಲ್ಲ, ಕವರ್ ಮಾಡಿರುತ್ತಲ್ಲ ಮೇಲ್ಗಡೆ ಟ್ಯಾಂಕ್, ಅದನ್ನು ಟ್ಯಾಂಕ್ ಫಿಲ್ಡ್ ವಿತ್ ಇನ್ಸುಲೇಟಿಂಗ್ ಆಯಿಲ್ ಅಂತ ಕರೀತಾರೆ. ಓಕೆನಾ. ಸೊ ನೆಕ್ಸ್ಟ್ HT ಬುಷಿಂಗ್ ಟರ್ಮಿನಲ್ ಇರುತ್ತೆ, LT ಟರ್ಮಿನಲ್ ಬುಷಿಂಗ್ ಇರುತ್ತೆ. ನೆಕ್ಸ್ಟ್ ಕನ್ಸರ್ವೇಟರ್ ಟ್ಯಾಂಕ್ನಲ್ಲಿ ಆಯಿಲ್ನ ಫಿಲ್ ಮಾಡಿರ್ತಾರೆ. ಸೊ ಬ್ರೀದರ್ ಇರುತ್ತೆ, WT ಮತ್ತು OTI, ಐ ಮೀನ್ ವೈಂಡಿಂಗ್ ಟೆಂಪ್ರೇಚರ್ ಇಂಡಿಕೇಟರ್, ಆಯಿಲ್ ಟೆಂಪ್ರೇಚರ್ ಇಂಡಿಕೇಟರ್ ಅಂತ 2 ಇಂಡಿಕೇಟರ್ನ ಪ್ಲೇಸ್ ಮಾಡಿರ್ತಾರೆ. ಸೊ ಅದೇ ರೀತಿ OLTC, ಐ ಮೀನ್ ಆನ್ ಲೋಡ್ ಟ್ಯಾಪ್ ಚೇಂಜಿಂಗ್ ಇಟ್ಟಿರ್ತಾರೆ, ರೇಡಿಯೇಟರ್, ಬುಚ್ಚೋಸ್ ರಿಲೇ. ಸೊ ಇಂತಹ ಎಕ್ವಿಪ್ಮೆಂಟ್ಸ್ ನೀವು ಒಂದು 10 ನಂಬರ್ ಆಫ್ ಪಾರ್ಟ್ಸ್ನ ಐಡೆಂಟಿಫೈ ಮಾಡಿದ್ರೆ ಸಾಕಾಗುತ್ತೆ. ಸೊ ನೆಕ್ಸ್ಟ್ 8ನೇ ಕ್ವಶನ್, ಡಿಫ್ರೆನ್ಸ್ ಬಿಟ್ವೀನ್ ದ ಪವರ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಅಂತ ಕೇಳ್ತಾರೆ. ಆ ರೀತಿ ಕೇಳಿದಾಗ ಫಸ್ಟ್ ನೀವು ಪವರ್ ಟ್ರಾನ್ಸ್ಫಾರ್ಮರ್ ಅಥವಾ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಫಸ್ಟ್ ಒನ್ ಪವರ್ ಟ್ರಾನ್ಸ್ಫಾರ್ಮರ್ನ ಕಾಮನ್ ಆಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಜನರೇಟಿಂಗ್ ಮತ್ತು ಟ್ರಾನ್ಸ್ಮಿಷನ್ ಸಬ್ಸ್ಟೇಷನ್ಗಳಲ್ಲಿ ಯೂಸ್ ಮಾಡ್ತಾರೆ. ಎಬೋ 33 kV, ಅದು ಸ್ಟೆಪ್ ಅಪ್ ಆದರೂ ಆಗಿರ್ಬೋದು, ಸ್ಟೆಪ್ ಡೌನ್ ಆದರೂ ಆಗಿರ್ಬೋದು. ನೀವು ಪವರ್ ಟ್ರಾನ್ಸ್ಫಾರ್ಮರ್ ಅಂತ ಜ್ಞಾಪಕ ಬಂದರೆ ಕಾಮನ್ ಆಗಿ ಸಬ್ಸ್ಟೇಷನಲ್ಲಿ ಯೂಸ್ ಮಾಡ್ತಾರಲ್ಲ, ಅದೇ ಪವರ್ ಟ್ರಾನ್ಸ್ಫಾರ್ಮರ್. ಓಕೆನಾ, ಅದನ್ನು ತಲೆಯಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ಪವರ್ ಟ್ರಾನ್ಸ್ಫಾರ್ಮರ್ ಅಂದರೆ ಸಬ್ಸ್ಟೇಷನ್ಗಳಲ್ಲಿ ಯೂಸ್ ಮಾಡುವಂಥ ಟ್ರಾನ್ಸ್ಫಾರ್ಮರ್ನ ಪವರ್ ಟ್ರಾನ್ಸ್ಫಾರ್ಮರ್ ಅಂತ ಕರೀತಾರೆ. ಇದನ್ನು ಎಬೋ 33 kV ಮೇಲೆ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್. ಈ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಲೋ ವೋಲ್ಟೇಜ್ ಅಪ್ಲಿಕೇಶನ್, ಐ ಮೀನ್ ಬಿಲೋ 33 kV ವೋಲ್ಟೇಜ್ ಇರುತ್ತಲ್ಲ, ಸೊ ಅಂಥ ರೇಂಜ್ಗಳಲ್ಲಿ ಈ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತಾರೆ. ಸೊ ನಿಮಗೆ ತಕ್ಷಣ ಜ್ಞಾಪಕ ಬರಬೇಕು ಅಂದರೆ, ಸೊ ನಿಮ್ಮ ಮನೆಗಳ ಹತ್ತಿರ ಇರುವಂಥ ಟ್ರಾನ್ಸ್ಫಾರ್ಮರ್ ಇರುತ್ತಲ್ಲ, ಅದು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ. ಓಕೆನಾ. ಪವರ್ ಮತ್ತು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ನ ಡಿಫ್ರೆನ್ಸ್ ಇಷ್ಟೇ ಹೇಳಿ ಸಾಕು. ಸೊ ನೆಕ್ಸ್ಟ್ 9ನೇದು, ಇದೇ ಪವರ್ ಮತ್ತು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ಕೇಳಿದಾಗಲೇ ಮತ್ತೆ ಇನ್ನೊಂದು ಕ್ವಶನ್ ಕೇಳ್ಬೋದು. ಸಪೋಸ್ ಈ ರೀತಿ ಕೇಳ್ತಾರೆ, ವೈ ದ ಎಫಿಷಿಯನ್ಸಿ ಆಫ್ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಈಸ್ 60 to 70% ಅಂತ ಕೇಳ್ತಾರೆ, ಏಕೆ 100% ಇರಲ್ಲ ಅಂತ ಕೇಳ್ತಾರೆ. ಯಾಕಂದರೆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ನಲ್ಲಿ ಎಫಿಷಿಯನ್ಸಿ ಯಾವಾಗಲೂ 60 to 70% ಇರುತ್ತೆ, ಏಕೆ 100% ಕಾನ್ಸ್ಟೆಂಟ್ ಇರಲ್ಲ ಅಂತ ಕೇಳ್ತಾರೆ. ಸೊ ಏನು ರೀಸನ್ ಅಂದರೆ, ನಾರ್ಮಲ್ ಆಗಿ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಬಂದು ಫುಲ್ ಲೋಡ್ನಲ್ಲಿ ಆಪ್ರೇಟ್ ಆಗಲ್ಲ. ಸೊ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ನ ಡಿಸೈನ್ ಮಾಡುವಾಗಲೇ 60 to 70% ರೀತಿ ಡಿಸೈನ್ ಮಾಡಿರ್ತಾರೆ. ಅದೇ ಪವರ್ ಟ್ರಾನ್ಸ್ಫಾರ್ಮರ್ ಆಗಿದ್ದರೆ ಫುಲ್ ಲೋಡಲ್ಲಿರುತ್ತೆ, ಅದಕ್ಕೆ ಅದು 100% ಎಫಿಷಿಯನ್ಸಿ ಆಗಿರುತ್ತೆ. ಒಂದು ರೀಸನಿಂದ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಬಂದು 60 to 70% ಮಾತ್ರ ಎಫಿಷಿಯನ್ಸಿ ಇರುತ್ತೆ. ರೀಸನ್ ಏನಂದರೆ ಇದು ಆಲ್ ಟೈಮ್ ಫುಲ್ ಲೋಡಲ್ಲಿ ರನ್ ಆಗಲ್ಲ. ಓಕೆನಾ. ಏಕೆಂದರೆ ನಿಮಗೆ ಗೊತ್ತಿರುತ್ತೆ, ಸೊ ನಿಮ್ಮ ಮನೆಗೆ ಬರುವಂಥ ಸಪ್ಲೈ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ನ ಬರುತ್ತೆ. ಇವಾಗ ನಿಮ್ಮ ಮನೇಲಿ ಆಫ್ ಮಾಡಿದ್ರೆ ಪಕ್ಕದ ಮನೇಲಿ ಆಫ್ ಆಗಿರುತ್ತೆ, ಅದರಿಂದ ಲೋಡ್ ವೇರಿಯೇಷನ್ ಆಗುತ್ತೆ, ಅದಕ್ಕೆ ಫುಲ್ ಟೈಮ್ ಇದು ಆಪ್ರೇಟ್ ಆಗೋಲ್ಲ, ಐ ಮೀನ್ ಫುಲ್ ಲೋಡ್ ಎಫಿಷಿಯನ್ಸಿ ಇರಲ್ಲ. ಸೊ ನೆಕ್ಸ್ಟ್ 10ನೇ ಕ್ವಶನ್, ವೈ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ವಿತ್ ಡೆಲ್ಟಾ ಆ್ಯಂಡ್ ಸ್ಟಾರ್ ಕನೆಕ್ಷನ್ ಆಗಿರುತ್ತೆ ಅಂತ ಕೇಳ್ತಾರೆ. ಸೊ ನಿಮ್ಮ ಮನೆಗೆ ಬರುತ್ತಲ್ಲ ಪವರ್ ಸಪ್ಲೈ, ಅದು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್, ಐ ಮೀನ್ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಪವರ್ ಸಪ್ಲೈ ಬರುತ್ತೆ. ಸೊ ಅದರಲ್ಲಿ ವೈಂಡಿಂಗ್ ಬಂದು ಡೆಲ್ಟಾ ಟು ಸ್ಟಾರ್ ಕನೆಕ್ಷನ್ ಆಗಿರುತ್ತೆ. ಏನು ರೀಸನ್ಗೋಸ್ಕರ ಅಂತ ಕೇಳ್ತಾರೆ. ಸೊ ರೀಸನ್ ಏನಪ್ಪ ಅಂದರೆ, ಪ್ರೈಮರಿ ವೈಂಡಿಂಗ್ಗೆ 3 phase ಸಪ್ಲೈ, ಐ ಮೀನ್ ಡೆಲ್ಟಾ ಕನೆಕ್ಷನ್ ಆಗಿರುತ್ತೆ ಪ್ರೈಮರಿ ವೈಂಡಿಂಗ್ ಈ ರೀತಿ.
ಸೊ 3 ಫೇಸ್ ROB ಸಪ್ಲೈನ ಕೊಡ್ತೀವಿ. ಸೊ ಸೆಕೆಂಡರಿ ವೈಂಡಿನಲ್ಲಿ 4 ನಂಬರ್ ಆಫ್ ಟರ್ಮಿನಲ್ ಬರುತ್ತೆ, ಹಾಗಂದರೆ ROB ಪ್ಲಸ್ ನ್ಯೂಟ್ರಲ್ ಬರುತ್ತೆ. ಅದೇ ಪ್ರೈಮರಿ ವೈಂಡಿನಲ್ಲಿ ROB 3 ವೈರ್ ಮಾತ್ರ ಇರುತ್ತೆ, ಸೆಕೆಂಡರಿ ವೈಂಡಿನಲ್ಲಿ 4 ವೈರ್ ಇರುತ್ತೆ. ಸೊ ಸೆಕೆಂಡರಿ ವೈಂಡಿನಲ್ಲಿ ಏಕೆ 4 ವೈರ್ ಬರುತ್ತೆ ಅಂದರೆ, ಸಪೋಸ್ ನಾವು ಸಿಂಗಲ್ ಫೇಸ್ ಲೋಡ್ನ ಯೂಸ್ ಮಾಡಬೇಕು ಅಂದರೆ ನ್ಯೂಟ್ರಲ್ ಬೇಕಾಗುತ್ತೆ. ಆ ಒಂದು ರೀಸನಿಂದ ಸೆಕೆಂಡರಿ ವೈಂಡಿನ ಸ್ಟಾರ್ ಕನೆಕ್ಷನಲ್ಲಿ ಡಿಸೈನ್ ಮಾಡಿರ್ತಾರೆ. ಸೊ ಒಂದು ರೀಸನಿಂದ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ನ ಡೆಲ್ಟಾ ಟು ಸ್ಟಾರ್ ಕನೆಕ್ಷನ್ಗೆ ಯೂಸ್ ಮಾಡಿರ್ತಾರೆ. ಸಿಂಗಲ್ ಫೇಸ್ ಮತ್ತು 3 ಫೇಸ್ ಲೋಡ್ ಎರಡೂ ಲೋಡ್ನ ಡಿಫ್ರೆಂಟ್ ರೇಂಜಲ್ಲಿ ಯೂಸ್ ಮಾಡೋಕ್ಕೆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ನ ಡೆಲ್ಟಾ ಟು ಸ್ಟಾರ್ ಕನೆಕ್ಷನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ 11ನೇ ಕ್ವಶನ್, ವಾಟ್ ಈಸ್ ಆ್ಯನ್ ಇನ್ಸ್ಟ್ರುಮೆಂಟೇಷನ್ ಟ್ರಾನ್ಸ್ಫಾರ್ಮರ್ ಅಂತ ಕೇಳ್ತಾರೆ. ಸೊ ಇನ್ಸ್ಟ್ರುಮೆಂಟೇಷನ್ ಟ್ರಾನ್ಸ್ಫಾರ್ಮರ್ ಅಂದರೆ ಇಟ್ ಈಸ್ ಯೂಸ್ಡ್ ಟು ಹೈ ವೋಲ್ಟೇಜ್ ಸಿಸ್ಟಮ್, ಹೈ ವೋಲ್ಟೇಜ್ AC ಸಿಸ್ಟಮ್ನಲ್ಲಿ ಯೂಸ್ ಮಾಡ್ತಾರೆ. ಸೊ ಏನು ರೀಸನ್ಗೋಸ್ಕರ ಅಂದರೆ ಮೆಜರ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್ ಲೈಕ್ ವೋಲ್ಟೇಜ್, ಕರೆಂಟ್, ಪವರ್, ಫ್ರೀಕ್ವೆನ್ಸಿ, ಪವರ್ ಫ್ಯಾಕ್ಟರ್. ಸೊ ಇಂಥದನ್ನು ಮೆಜರ್ ಮಾಡೋಕ್ಕೆ ಇನ್ಸ್ಟ್ರುಮೆಂಟೇಷನ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತಾರೆ. ಇದನ್ನು ಓನ್ಲಿ ಹೈ ವೋಲ್ಟೇಜ್ ಅಪ್ಲಿಕೇಶನ್ಗಳಲ್ಲಿ ಮಾತ್ರ, ಹೈ ವೋಲ್ಟೇಜ್ AC ಅಪ್ಲಿಕೇಶನ್ಗಳಲ್ಲಿ ಮಾತ್ರ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಯಾವ ಟೈಪ್ನ ಯೂಸ್ ಮಾಡ್ತಾರೆ ಅಂದರೆ ಕಾಮನ್ನಾಗಿ CT ಮತ್ತು PT, ಐ ಮೀನ್ ಕರೆಂಟ್ ಟ್ರಾನ್ಸ್ಫಾರ್ಮರ್ ಮತ್ತು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಎನ್ನುವಂಥ 2 ಡಿವೈಸ್ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ 12ನೇ ಕ್ವಶನ್, ವಾಟ್ ಈಸ್ CT? ಸೊ CT ಅಂದರೆ ಕರೆಂಟ್ ಟ್ರಾನ್ಸ್ಫಾರ್ಮರ್. ಇದನ್ನು ಕಾಮನ್ನಾಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಟು ಮೆಜರ್ ದ ಕರೆಂಟ್ ಆಫ್ ಹೈ ವೋಲ್ಟೇಜ್ ಲೈನ್. ಈ ಟ್ರಾನ್ಸ್ಫಾರ್ಮರ್ ಬಂದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ವೋಲ್ಟೇಜ್ನ ಕರೆಂಟ್ನ ಸ್ಟೆಪ್ ಡೌನ್ ಮಾಡಿ ಸೆಕೆಂಡರಿ ವೈಂಡಿನಲ್ಲಿ ಸ್ಟೆಪ್ ಡೌನ್ ಆಗಿ ಮಾಡಿಕೊಟ್ಟಾಗ ಕರೆಂಟ್ನ ನಾರ್ಮಲ್ ಕರೆಂಟ್ ರೇಂಜ್ನಲ್ಲಿ ಮೆಜರ್ ಮಾಡ್ತೀವಿ. ಎಕ್ಸಾಂಪಲ್ಗೆ 10 amps 5 amps ರೇಂಜಲ್ಲಿ ಮೆಜರ್ ಮಾಡ್ತೀವಿ ಹೈ ವೋಲ್ಟೇಜ್ ರೇಂಜ್. ಸೊ ನೆಕ್ಸ್ಟ್ 13ನೇ ಕ್ವಶನ್, ವಾಟ್ ಈಸ್ PT? ಸೇಮ್ ಅದೇ ರೀತಿ ಇದನ್ನು ಹೈ ವೋಲ್ಟೇಜ್ ಲೈನ್ ಇರೋಂಥ ವೋಲ್ಟೇಜ್ನ ಮೆಜರ್ ಮಾಡಲು ಈ PT ಯೂಸ್ ಮಾಡ್ತೀವಿ. ಸೊ ಇದು ಕೂಡ ಅಷ್ಟೇ ಸ್ಟೆಪ್ ಡೌನ್ ಮಾಡಿ ಸೊ ಲೋ ವೋಲ್ಟೇಜ್ನಲ್ಲಿ ಮೆಜರ್ ಮಾಡುತ್ತೆ. ಇವಾಗ 33 kV ವೋಲ್ಟೇಜ್ ಲೈನ್ನಲ್ಲಿ ಎಷ್ಟು ವೋಲ್ಟೇಜ್ ಫ್ಲೋ ಆಗುತ್ತೆ ಅಂತ ಮೆಜರ್ ಮಾಡಲು ಇವಾಗ ಸೆಕೆಂಡರಿ ವೋಲ್ಟೇಜ್ನಲ್ಲಿ ಪ್ರೈಮರಿ ಮತ್ತು ಪ್ರೈಮರಿ ವೈಂಡಿನ ನಾವು 33 kVಗೆ ಕನೆಕ್ಟ್ ಮಾಡಿರ್ತೀವಿ, ಸೆಕೆಂಡರಿನ ನಾವು ಸ್ಮಾಲ್ ವೋಲ್ಟೇಜ್ಗೆ ಕನೆಕ್ಟ್ ಮಾಡಿರ್ತೀವಿ. ಸೊ ಅದರಲ್ಲಿ 33 kV ಅಂತ ಅಕ್ಯುರೇಟಾಗಿ ತೋರಿಸ್ತಾ ಇರುತ್ತೆ. ಸೊ ಆಲ್ರೆಡಿ CT ಮತ್ತು PT ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ನೆಕ್ಸ್ಟ್ 14ನೇ ಕ್ವಶನ್, ವೈ ಬುಚರ್ಸ್ ರಿಲೇ ಯೂಸ್ಡ್ ಇನ್ ದಿ ಟ್ರಾನ್ಸ್ಫಾರ್ಮರ್? ಸೊ ಈ ಬುಚರ್ಸ್ ರಿಲೇನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಮೇಯ್ನಾಗಿ ಪವರ್ ಟ್ರಾನ್ಸ್ಫಾರ್ಮರ್ನಲ್ಲಿ ಯೂಸ್ ಮಾಡ್ತಾರೆ. ಏನು ರೀಸನ್ಗೋಸ್ಕರ ಯೂಸ್ ಮಾಡ್ತಾರೆ ಅಂದರೆ ಟ್ರಾನ್ಸ್ಫಾರ್ಮರ್ನ ಇಂಟರ್ನಲ್ ಫಾಲ್ಟ್ ಆದಾಗ ಇದು ಆ್ಯಕ್ಟಿವೇಟ್ ಆದಾಗ ಇದು ಟ್ರಾನ್ಸ್ಫಾರ್ಮರ್ನ ಟ್ರಿಪ್ ಮಾಡಿಸುತ್ತೆ. ಆ ಒಂದು ರೀಸನಿಂದ ಬುಚರ್ಸ್ ರಿಲೇನ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ಗೆ ಟ್ರಾನ್ಸ್ಫಾರ್ಮರ್ನಲ್ಲಿ ಇಂಜಿನಲ್ಲಿ ಫಾಲ್ಟ್ ಆದಾಗ ಆಯಿಲ್ ಬಂದು ಓವರ್ ಹೀಟ್ ಆಗಿ ಆ ಓವರ್ ಹೀಟ್ನ ಮುಖಾಂತರ ಬುಚರ್ಸ್ ರಿಲೇ ಆ್ಯಕ್ಟಿವೇಟ್ ಆಗುತ್ತೆ. ಆ ಒಂದು ರೀಸನಿಂದ ಟ್ರಾನ್ಸ್ಫಾರ್ಮರ್ ಬಂದು ಟ್ರಿಪ್ ಆಗುತ್ತೆ. ಸೊ ನೆಕ್ಸ್ಟ್ 15ನೇ ಕ್ವಶನ್, ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಬುಚರ್ಸ್ ರಿಲೇ ಅಂತ ಕೇಳಿದಾಗ ಸೊ ಮೇಯ್ನಾಗಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಇದು ಗ್ಯಾಸ್ ಆಪರೇಟೆಡ್ ರಿಲೇ ಆಗಿರುತ್ತೆ. ಸೊ ಅಂತ ಹೇಳಿ ಸಾಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರಾನ್ಸ್ಫಾರ್ಮರ್ ರಿಲೇಟೆಡ್ ಪಾರ್ಟ್ 2 ಎಂಟ್ರಿ ಕ್ವಶನ್ಸ್ನ ಬಗ್ಗೆ ನೋಡೋಣ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟಿಂದ ಫುಲ್ಲಾಗಿ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.